ಕರುನಾಡಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮಳೆಯ ಅಬ್ಬರ. ಶೃಂಗೇರಿಯ ನೆಮ್ಮಾರು ಸಮೀಪ ಗುಡ್ಡ ಕುಸಿದಿದೆ. ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ಸಂಚಾರಕ್ಕೆ ಅಡಚಣೆಯಾಗಿದೆ. ಗುಡ್ಡ ಕುಸಿದ ಕಾರಣದಿಂದಾಗಿ ಈಗ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಣ್ಣು ತೆರವು ಬಳಿಕ ಹೆದ್ದಾರಿಯಲ್ಲಿ ಸಂಚಾರ ಈಗ ಮತ್ತೆ ಪುನರಾರಂಭ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೆಮ್ಮಾರು ಬಳಿ ಪದೇ ಪದೇ ಗುಡ್ಡ ಕುಸಿತಾ ಇದೆ. ಪದೇ ಪದೇ ಅಲ್ಲಿ ಹೆದ್ದಾರಿ ಬ್ಲಾಕ್ ಆಗ್ತಾ ಇದೆ, ರಸ್ತೆ ಬಂದಾಗ್ತಾ ಇದೆ. ಆ ಮೂಲಕ ಮಳೆಯಿಂದಾಗಿ ಗುಡ್ಡ ಜರಿದು ರಸ್ತೆ ಮೇಲೆ ಮಣ್ಣು ಬಿದ್ದು ಆ ಮಣ್ಣನ್ನು ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವ ಮಾಹಿತಿಯೂ ಸಿಕ್ಕಿದೆ. ನೋಡಿ ಯಾವ ಲೆವೆಲ್ಗಲ್ಲಿ ಗುಡ್ಡ ಕುಸಿದಿದೆ ಅಂತ ಹೇಳಿದ್ರೆ ಮೇಲ್ಗಡೆಯ ಮಣ್ಣೆಲ್ಲವೂ ಕೂಡ ಕೆಳಗಡೆ ಜರಿದಿರೋದ್ರಿಂದಾಗಿ ಸಂಪೂರ್ಣ ಹೆದ್ದಾರಿ ಬಂದಾಗಿದೆ. ಈಗ ತೆರವು ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಅನುಕೂಲ ಮಾಡಿದ್ದಾರೆ. ಶೃಂಗೇರಿಯ ಬಳಿ ಗುಡ್ಡ ಕುಸಿತಾಗಿರೋದು, ಮಣ್ಣನ್ನು ತೆರವು ಮಾಡಿದ್ದಾರೆ. ಸಂಚಾರ ಪುನಃ ಆರಂಭ ಆಗಿದೆ. ಏನಿದು ಎಲ್ಲ ಹಾಕಿದ್ರಿ? ಕರುನಾಡಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮಳೆಯ ಅಬ್ಬರ. ಶೃಂಗೇರಿಯ ನೆಮ್ಮಾರು ಸಮೀಪ ಗುಡ್ಡ ಕುಸಿದಿದೆ. ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ಸಂಚಾರಕ್ಕೆ ಅಡಚಣೆಯಾಗಿದೆ. ಗುಡ್ಡ ಕುಸಿದ ಕಾರಣದಿಂದಾಗಿ ಈಗ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಣ್ಣು ತೆರವು ಬಳಿಕ ಹೆದ್ದಾರಿಯಲ್ಲಿ ಸಂಚಾರ ಈಗ ಮತ್ತೆ ಪುನರಾರಂಭ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೆಮ್ಮಾರು ಬಳಿ ಪದೇ ಪದೇ ಗುಡ್ಡ ಕುಸಿತಾ ಇದೆ. ಪದೇ ಪದೇ ಅಲ್ಲಿ ಹೆದ್ದಾರಿ ಬ್ಲಾಕ್ ಆಗ್ತಾ ಇದೆ, ರಸ್ತೆ ಬಂದಾಗ್ತಾ ಇದೆ. ಆ ಮೂಲಕ ಮಳೆಯಿಂದಾಗಿ ಗುಡ್ಡ ಜರಿದು ರಸ್ತೆ ಮೇಲೆ ಮಣ್ಣು ಬಿದ್ದು ಆ ಮಣ್ಣನ್ನು ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವ ಮಾಹಿತಿಯೂ ಸಿಕ್ಕಿದೆ. ನೋಡಿ ಯಾವ ಲೆವೆಲ್ಗಲ್ಲಿ ಗುಡ್ಡ ಕುಸಿದಿದೆ ಅಂತ ಹೇಳಿದ್ರೆ ಮೇಲ್ಗಡೆಯ ಮಣ್ಣೆಲ್ಲವೂ ಕೂಡ ಕೆಳಗಡೆ ಜರಿದಿರೋದ್ರಿಂದಾಗಿ ಸಂಪೂರ್ಣ ಹೆದ್ದಾರಿ ಬಂದಾಗಿದೆ. ಈಗ ತೆರವು ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಅನುಕೂಲ ಮಾಡಿದ್ದಾರೆ. ಶೃಂಗೇರಿಯ ಬಳಿ ಗುಡ್ಡ ಕುಸಿತಾಗಿರೋದು, ಮಣ್ಣನ್ನು ತೆರವು ಮಾಡಿದ್ದಾರೆ. ಸಂಚಾರ ಪುನಃ ಆರಂಭ ಆಗಿದೆ. ಏನಿದು ಎಲ್ಲ ಹಾಕಿದ್ರಿ? ಕರುನಾಡಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮಳೆಯ ಅಬ್ಬರ. ಶೃಂಗೇರಿಯ ನೆಮ್ಮಾರು ಸಮೀಪ ಗುಡ್ಡ ಕುಸಿದಿದೆ. ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ಸಂಚಾರಕ್ಕೆ ಅಡಚಣೆಯಾಗಿದೆ. ಗುಡ್ಡ ಕುಸಿದ ಕಾರಣದಿಂದಾಗಿ ಈಗ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಣ್ಣು ತೆರವು ಬಳಿಕ ಹೆದ್ದಾರಿಯಲ್ಲಿ ಸಂಚಾರ ಈಗ ಮತ್ತೆ ಪುನರಾರಂಭ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೆಮ್ಮಾರು ಬಳಿ ಪದೇ ಪದೇ ಗುಡ್ಡ ಕುಸಿತಾ ಇದೆ. ಪದೇ ಪದೇ ಅಲ್ಲಿ ಹೆದ್ದಾರಿ ಬ್ಲಾಕ್ ಆಗ್ತಾ ಇದೆ, ರಸ್ತೆ ಬಂದಾಗ್ತಾ ಇದೆ. ಆ ಮೂಲಕ ಮಳೆಯಿಂದಾಗಿ ಗುಡ್ಡ ಜರಿದು ರಸ್ತೆ ಮೇಲೆ ಮಣ್ಣು ಬಿದ್ದು ಆ ಮಣ್ಣನ್ನು ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವ ಮಾಹಿತಿಯೂ ಸಿಕ್ಕಿದೆ. ನೋಡಿ ಯಾವ ಲೆವೆಲ್ಗಲ್ಲಿ ಗುಡ್ಡ ಕುಸಿದಿದೆ ಅಂತ ಹೇಳಿದ್ರೆ ಮೇಲ್ಗಡೆಯ ಮಣ್ಣೆಲ್ಲವೂ ಕೂಡ ಕೆಳಗಡೆ ಜರಿದಿರೋದ್ರಿಂದಾಗಿ ಸಂಪೂರ್ಣ ಹೆದ್ದಾರಿ ಬಂದಾಗಿದೆ. ಈಗ ತೆರವು ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಅನುಕೂಲ ಮಾಡಿದ್ದಾರೆ. ಶೃಂಗೇರಿಯ ಬಳಿ ಗುಡ್ಡ ಕುಸಿತಾಗಿರೋದು, ಮಣ್ಣನ್ನು ತೆರವು ಮಾಡಿದ್ದಾರೆ. ಸಂಚಾರ ಪುನಃ ಆರಂಭ ಆಗಿದೆ. ಏನಿದು ಎಲ್ಲ ಹಾಕಿದ್ರಿ? ಕರುನಾಡಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮಳೆಯ ಅಬ್ಬರ. ಶೃಂಗೇರಿಯ ನೆಮ್ಮಾರು ಸಮೀಪ ಗುಡ್ಡ ಕುಸಿದಿದೆ. ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ಸಂಚಾರಕ್ಕೆ ಅಡಚಣೆಯಾಗಿದೆ. ಗುಡ್ಡ ಕುಸಿದ ಕಾರಣದಿಂದಾಗಿ ಈಗ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಣ್ಣು ತೆರವು ಬಳಿಕ ಹೆದ್ದಾರಿಯಲ್ಲಿ ಸಂಚಾರ ಈಗ ಮತ್ತೆ ಪುನರಾರಂಭ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೆಮ್ಮಾರು ಬಳಿ ಪದೇ ಪದೇ ಗುಡ್ಡ ಕುಸಿತಾ ಇದೆ. ಪದೇ ಪದೇ ಅಲ್ಲಿ ಹೆದ್ದಾರಿ ಬ್ಲಾಕ್ ಆಗ್ತಾ ಇದೆ, ರಸ್ತೆ ಬಂದಾಗ್ತಾ ಇದೆ. ಆ ಮೂಲಕ ಮಳೆಯಿಂದಾಗಿ ಗುಡ್ಡ ಜರಿದು ರಸ್ತೆ ಮೇಲೆ ಮಣ್ಣು ಬಿದ್ದು ಆ ಮಣ್ಣನ್ನು ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವ
ಮಾಹಿತಿಯೂ ಸಿಕ್ಕಿದೆ. ನೋಡಿ ಯಾವ ಲೆವೆಲ್ಗಲ್ಲಿ ಗುಡ್ಡ ಕುಸಿದಿದೆ ಅಂತ ಹೇಳಿದ್ರೆ ಮೇಲ್ಗಡೆಯ ಮಣ್ಣೆಲ್ಲವೂ ಕೂಡ ಕೆಳಗಡೆ ಜರಿದಿರೋದ್ರಿಂದಾಗಿ ಸಂಪೂರ್ಣ ಹೆದ್ದಾರಿ ಬಂದಾಗಿದೆ. ಈಗ ತೆರವು ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಅನುಕೂಲ ಮಾಡಿದ್ದಾರೆ. ಶೃಂಗೇರಿಯ ಬಳಿ ಗುಡ್ಡ ಕುಸಿತಾಗಿರೋದು, ಮಣ್ಣನ್ನು ತೆರವು ಮಾಡಿದ್ದಾರೆ. ಸಂಚಾರ ಪುನಃ ಆರಂಭ ಆಗಿದೆ. ಏನಿದು? ಎಲ್ಲ ಹಾಕಿದಿರಿ? ಕರುನಾಡಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮಳೆಯ ಅಬ್ಬರ. ಶೃಂಗೇರಿಯ ನೆಮ್ಮಾರು ಸಮೀಪ ಗುಡ್ಡ ಕುಸಿದಿದೆ. ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ಸಂಚಾರಕ್ಕೆ ಅಡಚಣೆಯಾಗಿದೆ. ಗುಡ್ಡ ಕುಸಿದ ಕಾರಣದಿಂದಾಗಿ ಈಗ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಣ್ಣು ತೆರವು ಬಳಿಕ ಹೆದ್ದಾರಿಯಲ್ಲಿ ಸಂಚಾರ ಈಗ ಮತ್ತೆ ಪುನರಾರಂಭ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೆಮ್ಮಾರು ಬಳಿ ಪದೇ ಪದೇ ಗುಡ್ಡ ಕುಸಿತಾ ಇದೆ. ಪದೇ ಪದೇ ಅಲ್ಲಿ ಹೆದ್ದಾರಿ ಬ್ಲಾಕ್ ಆಗ್ತಾ ಇದೆ, ರಸ್ತೆ ಬಂದಾಗ್ತಾ ಇದೆ. ಆ ಮೂಲಕ ಮಳೆಯಿಂದಾಗಿ ಗುಡ್ಡ ಜರಿದು ರಸ್ತೆ ಮೇಲೆ ಮಣ್ಣು ಬಿದ್ದು ಆ ಮಣ್ಣನ್ನು ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವ ಮಾಹಿತಿಯೂ ಸಿಕ್ಕಿದೆ. ನೋಡಿ ಯಾವ ಲೆವೆಲ್ಗಲ್ಲಿ ಗುಡ್ಡ ಕುಸಿದಿದೆ ಅಂತ ಹೇಳಿದ್ರೆ ಮೇಲ್ಗಡೆಯ ಮಣ್ಣೆಲ್ಲವೂ ಕೂಡ ಕೆಳಗಡೆ ಜರಿದಿರೋದ್ರಿಂದಾಗಿ ಸಂಪೂರ್ಣ ಹೆದ್ದಾರಿ ಬಂದಾಗಿದೆ. ಈಗ ತೆರವು ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಅನುಕೂಲ ಮಾಡಿದ್ದಾರೆ. ಶೃಂಗೇರಿಯ ಬಳಿ ಗುಡ್ಡ ಕುಸಿತಾಗಿರೋದು, ಮಣ್ಣನ್ನು ತೆರವು ಮಾಡಿದ್ದಾರೆ. ಸಂಚಾರ ಪುನಃ ಆರಂಭ ಆಗಿದೆ. ಏನಿದು? ಎಲ್ಲ ಹಾಕಿದಿರಿ? ಕರುನಾಡಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮಳೆಯ ಅಬ್ಬರ. ಶೃಂಗೇರಿಯ ನೆಮ್ಮಾರು ಸಮೀಪ ಗುಡ್ಡ ಕುಸಿದಿದೆ. ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ಸಂಚಾರಕ್ಕೆ ಅಡಚಣೆಯಾಗಿದೆ. ಗುಡ್ಡ ಕುಸಿದ ಕಾರಣದಿಂದಾಗಿ ಈಗ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಣ್ಣು ತೆರವು ಬಳಿಕ ಹೆದ್ದಾರಿಯಲ್ಲಿ ಸಂಚಾರ ಈಗ ಮತ್ತೆ ಪುನರಾರಂಭ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೆಮ್ಮಾರು ಬಳಿ ಪದೇ ಪದೇ ಗುಡ್ಡ ಕುಸಿತಾ ಇದೆ. ಪದೇ ಪದೇ ಅಲ್ಲಿ ಹೆದ್ದಾರಿ ಬ್ಲಾಕ್ ಆಗ್ತಾ ಇದೆ, ರಸ್ತೆ ಬಂದಾಗ್ತಾ ಇದೆ. ಆ ಮೂಲಕ ಮಳೆಯಿಂದಾಗಿ ಗುಡ್ಡ ಜರಿದು ರಸ್ತೆ ಮೇಲೆ ಮಣ್ಣು ಬಿದ್ದು ಆ ಮಣ್ಣನ್ನು ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವ ಮಾಹಿತಿಯೂ ಸಿಕ್ಕಿದೆ. ನೋಡಿ ಯಾವ ಲೆವೆಲ್ಗಲ್ಲಿ ಗುಡ್ಡ ಕುಸಿದಿದೆ ಅಂತ ಹೇಳಿದ್ರೆ ಮೇಲ್ಗಡೆಯ ಮಣ್ಣೆಲ್ಲವೂ ಕೂಡ ಕೆಳಗಡೆ ಜರಿದಿರೋದ್ರಿಂದಾಗಿ ಸಂಪೂರ್ಣ ಹೆದ್ದಾರಿ ಬಂದಾಗಿದೆ. ಈಗ ತೆರವು ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ತೆರವು ಮಾಡಿ ಮತ್ತೆ ಸಂಚಾರಕ್ಕೆ ಅನುಕೂಲ ಮಾಡಿದ್ದಾರೆ. ಶೃಂಗೇರಿಯ ಬಳಿ ಗುಡ್ಡ ಕುಸಿತಾಗಿರೋದು.